ಅದರ ಒಂದು ಭಾಗ ಇವತ್ತಿನ ಈ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಗ್ಗೆ ಏನು, ಯಾಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರ ಬಗ್ಗೆ ಸಂಪಾದಕರಿಂದ ವಿವರಣೆ ಕೊಡ್ತಾರೆ. ನಾಗರಾಜ್ ಭಟ್ರು ಆರಂಭದಲ್ಲೇ ಮಾತಾಡಿದ್ರು, ಒಂದು ಪತ್ರಿಕೆಯ ಯಶಸ್ಸಿನ ಹಿಂದಿರುವಂಥದ್ದು ಓದುಗರು. ಸೊ ಓದುಗರನ್ನ ಹಿಡಿದಿಟ್ಕೊಳ್ಳುವಂಥದ್ದು ದೊಡ್ಡ ಸವಾಲು ನಮ್ಗೆ ಇವತ್ತು. ಸೊ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಪದೇ ಪದೇ ಯೋಚನೆಗಳು ಮಾಡ್ತಿರ್ತೀವಿ. ಹೇಗ್ ಮಾಡಿದ್ರೆ ನಮ್ಮ ಓದುಗರು ನಮ್ಮೊಟ್ಟಿಗೆ ಸದಾ ಇರ್ತಾರೆ ಅನ್ನೋದು ದೊಡ್ಡ ಕೆಲಸ ಇರುತ್ತೆ. ಆರಂಭದಲ್ಲಿ ನಾವು ಮೊದಲನೇ ಕಾರ್ಯಕ್ರಮ ಇದು ಶುರು ಮಾಡಿದ್ದು ಪತ್ರಿಕೆ ವಿಜಯವಾಣಿ ಓದಿ ಕಾರು ಗೆಲ್ಲಿ ಸ್ಪರ್ಧೆ. ಇದೊಂದು ಬಂಪರ್ ಆಫರ್ ಆಗಿತ್ತು. ಸುಮಾರು 10 ಲಕ್ಷ ಮೌಲ್ಯದ ಬಹುಮಾನಗಳನ್ನ ನಮ್ಮ ಬೆಂಗಳೂರು ಆವೃತ್ತಿಗೆ ಸೀಮಿತವಾಗಿ ನಾವು ಶುರು ಮಾಡಿದ್ವಿ. ಬೆಂಗಳೂರು, ಮೈಸೂರು ಮತ್ತೆ ಮಂಗಳೂರು 3 ಆವೃತ್ತಿಗಳಲ್ಲಿ ನಾವು ಆರಂಭದಲ್ಲಿ ಮಾಡಿದ್ವಿ. ಇವತ್ತು ನಾವು ಸೇರಿರುವಂತದ್ದು ಬೆಂಗಳೂರು ಆವೃತ್ತಿಯ ಕಾರ್ಯಕ್ರಮಕ್ಕೆ. ಈ ಬೆಂಗಳೂರು ಆವೃತ್ತಿ ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅಂದ್ರೆ ಮೊದಲನೇ ಬಂಪರ್ ಬಹುಮಾನ ಕಾರನ್ನ ಗೆಲ್ಲುವಂಥದ್ದು, ಸೆಕೆಂಡು ಬೈಕ್, ಈ ಬೈಕ್, ಲ್ಯಾಪ್ಟಾಪ್, ರೆಫ್ರಿಜಿರೇಟರ್, ಸಣ್ಣ ಸಣ್ಣ ಐಟಮ್ಸ್ ಗಳು 60 ರಿಂದ 70 ರೀತಿಯ ಬಹುಮಾನಗಳು ನಮ್ಮ ಈ ಕಾಂಪಿಟೇಷನ್ ನಲ್ಲಿ ನಾವು ಆಗೋ ರೀತಿಯಲ್ಲಿ ಮಾಡ್ಕೊಂಡ್ವಿ. ಲಕ್ಷಾಂತರ ಜನ ಇದರಲ್ಲಿ ಭಾಗಿಯಾದರು. ಸೊ ಅದರಲ್ಲಿ ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಿದೀವಿ. ಈ ಎಲ್ಲ ಇವತ್ತು ನಮ್ಮಲ್ಲಿ ಬಹುಮಾನವನ್ನ ತಗೊಳ್ಳಿಕ್ ಬಂದಂತ ಅದೃಷ್ಟಶಾಲಿಗಳಿಗೆ ವಿಜಯವಾಣಿ ಮತ್ತೆ VRL ಗ್ರೂಪ್ ನ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸೊ ಆಗಲೇ ನಾವು ಸ್ವಾಗತ ಮಾಡಿದಾಗೆ ಜೇಮ್ಸ್ ಬಾಂಡ್ ಟೀಮು ನಮ್ಮೊಟ್ಟಿಗೆ ಇದೆ. ಸೊ ಅವ್ರು ನೋಡ್ಲಿಕ್ಕೆ ಜೇಮ್ಸ್ ಬಾಂಡ್ ತರ ಇಲ್ಲ ಅಂದ್ರೂ ಕೂಡ ಆ ಫಸ್ಟ್ ರ್ಯಾಂಕ್ ಬಂದಂತ ರಾಜು ಹೇಗಿದ್ರು ಇವತ್ತಿಗೂ ಹಾಗೆ ಕಾಣ್ತಿದ್ದಾರೆ. ಸೊ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಬಹುಮಾನವನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ಲಿಕ್ಕೆ, ಯಾಕಂದ್ರೆ ಏನೇ ಆನ್ಲೈನ್ ಆದ್ರೂ ಯಾರು ಹಳೇದ್ ಮರಿಬಾರ್ದು. ಸೊ ಆದ್ರೂ ವಿಜಯವಾಣಿ ಮತ್ತೆ VRL ಸಂಸ್ಥೆಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸೊ ಅದು ಇವತ್ತು ವಿಜಯವಾಣಿ ಓದುಗರಿಗೋಸ್ಕರ ಒಳ್ಳೆ ಲಕ್ಕಿ ಡಿಪ್ಪು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಇವತ್ತು ಯಾರ್ಯಾರು ಬಹುಮಾನ ಗೆದ್ದಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಲೈಫ್ ಎಲ್ಲ ಯಾವಾಗಲೂ ಲಕ್ಕಿ ಆಗೇ ಇರಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಏನಕ್ಕೆ ಇಲ್ಲಿ ಬಂದದ್ ಖುಷಿ ಅಂದ್ರೆ, ಇವತ್ತು VRL ನಮ್ಮ ಹುಬ್ಳಿದೆ, ನಾನು ಹುಬ್ಳಿನೋಳೆ. ಸೊ ಅದಕ್ಕೆ ತುಂಬ ಖುಷಿ ಇದೆ. ಆಮೇಲೆ ಪೇಪರ್ ಅಫ್ಕೋರ್ಸ್ ಎಲ್ಲರೂ ಓದಬೇಕು ಅಂತಂತಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. ಎಸ್, ಥ್ಯಾಂಕ್ ಯು. ಬೈಕು ಎರಡನೇ ಬಹುಮಾನ ಲ್ಯಾಪ್ಟಾಪ್. ಮೂರನೇ ಬಹುಮಾನ KN ಸುಜಾತ. ನಾಲ್ಕನೇ ಬಹುಮಾನ ರೋಹಿಣಿ. ನೆಕ್ಸ್ಟ್ N ದತ್ತಾತ್ರೇಯ. ನೆಕ್ಸ್ಟ್ ವಿಶ್ವನಾಥ್ ಶೆಟ್ಟಿ. ಇದು ಸ್ಯಾಂಡ್ವಿಚ್ ಮೇಕರ್ ಇದೆ. ಸ್ಯಾಂಡ್ವಿಚ್ ಮೇಕರ್ ಒಟ್ಟು 3 ಇದೆ. ಈಗ ವಿಶ್ವನಾಥ್ ಶೆಟ್ಟಿ. ಮುಂದಿನ ಬಹುಮಾನ ದತ್ತಗುರು ಹೆಗಡೆ, ರೀಚಾರ್ಜಬಲ್ ಲ್ಯಾಂಟರ್ನ್. ನೆಕ್ಸ್ಟ್ ರೀಚಾರ್ಜಬಲ್ ಲ್ಯಾಂಟರ್ನ್ ಇನ್ನೊಂದು M ಜಯಪ್ಪ. ನೆಕ್ಸ್ಟ್ ಬಹುಮಾನ ಲಂಚ್ ಬಾಕ್ಸ್ ಶಾಲಿನಿ N. ಮುಂದಿನ ಬಹುಮಾನ ಲಾಲಾ ಸಾಬ್. ಲಂಚ್ ಬಾಕ್ಸ್ ಬಹುಮಾನ ಲಾಲಾ ಸಾಬ್. ಮುಂದಿನ ಬಹುಮಾನ ನೇಹಲ್ ಮಾಚಯ್ಯ KS, ಹ್ಯಾಂಡ್ ಬ್ಲೆಂಡರ್. ಮುಂದಿನ ಬಹುಮಾನ ರಂಗಸ್ವಾಮಿ KT, ಹ್ಯಾಂಡ್ ಬ್ಲೆಂಡರ್. ಮುಂದಿನ ಬಹುಮಾನ ಶ್ರೀನಿವಾಸ್ ರೆಡ್ಡಿ, ಬ್ಲೂಟೂತ್. ಶ್ರೀನಿವಾಸ್ ರೆಡ್ಡಿ. ಇವತ್ತೆಲ್ಲ ಕಾಂಪಿಟೇಷನ್ಲಿ ಪ್ರೈಸ್ಗಳನ್ನ ಗೆದ್ದಂಥ ಎಲ್ಲರಿಗೂ ನಮ್ಮ ಸಿನಿಮಾ ತಂಡದಿಂದ ಪರ್ಸನಲಾಗಿ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಖುಷಿ ಕೊಟ್ಟಿದ್ದು ಗಿಫ್ಟ್ ಅಂದರೆ ಓವನ್ ಮೇಡಮ್. ಅದೊಂದು ನಮ್ಮ ಮನೆಗೆ ಒಂದು ಓವನ್ ಬೇಕು ಅಂತ ಅದೊಂದು 5 ವರ್ಷದಿಂದ ಪ್ಲಾನ್ ಮಾಡ್ತಾನೆ ಇದೀವಿ, ಆಗಲೇ ಇಲ್ಲ. ಸೊ ಇದೊಂದು ಕಾಂಪಿಟೇಷನ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಒಂದು ಓವನ್ ಸಿಕ್ಕಿರೋದನ್ನು. ಸೊ
ಈ ನ್ಯೂಸಲ್ಲಿ ಏನು ಹೆಂಗೆ ಬಿಸಿ ಬಿಸಿ ಸುದ್ದಿಗಳು ಇರ್ತಾವ ಆ ಥರ ಒಂದು ಬಿಸಿ ಬಿಸಿ ಅಡುಗೆಗಳನ್ನ ನೀವು ಮಾಡಂಗಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒಂದ್ಸಲ. ದಯವಿಟ್ಟು ಈ ವೀಕೆಂಡ್ ಮಿಸ್ ಮಾಡಿದ್ರೆ ರಾಜು ಜೇಮ್ಸ್ ಬಾಂಡ್ ನೋಡ್ಬೇಕಾಗಿ ಕೇಳ್ಕೊತೀನಿ. ಕಿಶೋರ್ ಕುಮಾರ್ ಎನ್ ಮಿಕ್ಸರ್ ಇದೆ. ಕಿಶೋರ್ ಕುಮಾರ್. ಸೊ ಅದನ್ನು ಪೇಪರ್ ಓದಿ ಹಾಗೆ ಮೂವಿನೂ ನೋಡಿ ಮೀಡಿಯನ್ ಬೆಳೆಸಿ ಕೇಳ್ಕೊಳ್ಳೋದು ಏನಂತಂದರೆ ಎಲ್ಲ ಬ್ಯುಸಿ, ಎಲ್ಲರೂ ಬ್ಯುಸಿನೇ ಇದ್ದಾರೆ. ಕರೆಕ್ಟ್ ಸಾಟರ್ಡೆ ಸಂಡೇ ಎಲ್ಲರೂ ವರ್ಕ್ ಮಾಡ್ತಾರೆ. ಅಲ್ಲಿ ನೋಡಿ ಸಂಡೇ 6 o'clock ಸ್ಟೋರ್ಸ್ ಕ್ಲೋಸ್ ಆದರೆ ಎಲ್ಲ ಸ್ಟೋರು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಎಲ್ಲರೂ ಫ್ರೀ ಇರ್ತಾರೆ. ಅಂದರೆ ನನಗೇನಂತ ಜಸ್ಟ್ ಬರ್ತಾ ಥಿಂಕ್ ಮಾಡ್ತಾ ಇದ್ದೆ, ಏನು ಕೊಡ್ತಾ ಇಲ್ಲ ಅಂದರೆ 24 hours 7 days ವರ್ಕಿಂಗ್ ಪ್ಯಾಟರ್ನ್ ಬಂದ್ಬಿಟ್ಟು ಕಷ್ಟಪಡ್ತಾ ಇದ್ದೀವಿ ನಾವು. ಬೇರೆ ದೇಶಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ ಕೂತ್ಕೊಂಡು, ಟೈಮ್ ಇಲ್ಲ ಜನರ ಹತ್ರ. ಅದೇ ನಾವು ಸಾಟರ್ಡೆ ಸಂಡೇ ಮುಂಚೆ ಹೇಗಿತ್ತು ರಜಾ, ಹೌದು ಜನಕ್ಕೆ ರಜಾ ಕೊಟ್ಟರೆ ಮಾಡೋಕ್ಕೆ ಕೆಲಸ ಇರಲ್ಲ. ಅವಾಗೆ ಈ ಥರದ ಕೆಲಸ ಎಂಟರ್ಟೈನ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಸೊ ಐ ಥಿಂಕ್ ಟೈಮ್ ಅನ್ನೋದು ಎಲ್ಲರ ಹತ್ರ ಕಡಿಮೆ ಆಗಿರೋದ್ರಿಂದ ಈ ಥರ ಆಗ್ತಾ ಇದೆ. ಸೊ ಲೆಟ್ಸ್ ಹೋಪ್ ಏನೋ ಚೇಂಜ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಆ್ಯಂಡ್ ಈ ಒಂದು ಇದು ಕೊಟ್ಟಿರೋದಕ್ಕೂ ತುಂಬ ಥ್ಯಾಂಕ್ಸ್. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ. ಮೂವಿ ನೋಡಿ ಮತ್ತೆ ರಿಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ತಿಂಗಳ ಎಂಡಲ್ಲಿ ನಾವು ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಮತ್ತೆ 150 ದಿನಗಳ ಕಾಲ ನಮ್ಮ ಸ್ಪರ್ಧೆ ಇರುತ್ತೆ. ಇದ್ರ ಮಧ್ಯದಲ್ಲಿ ಇನ್ನೊಂದು ಸ್ಪರ್ಧೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮೊನ್ನೆ ನಾರಿ ನಿನಗೊಂದು ಸ್ಯಾರಿ ಅಲ್ಲ, ಒಂದೇ ಸ್ಪರ್ಧೆ ಅದು, ಬಟ್ ಕಾಂಪಿಟೇಷನ್ ಡೈಲಿ ಇರುತ್ತೆ. ಸೊ ನೀವು ಕೂಪನ್ ಕಲೆಕ್ಟ್ ಮಾಡ್ಬೇಕಲ್ಲ, ಹಾಗಾಗಿ ಅದು ಒಂದೇ ಸ್ಪರ್ಧೆ ಅದು. ನಾವು ಸ್ಪರ್ಧೆಗಳು ಅಂದ್ಬಿಟ್ರೆ ಮತ್ತೆ ಸುಮಾರು ಜಾಸ್ತಿ ಆಗ್ಬಿಡುತ್ತೆ. ಸೊ ನಾರಿ ದಿನಗೊಂದು ಸ್ಯಾರಿನೂ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲೂ ಕೂಡ ಸೇಮ್ ಇದೇ ರೀತಿನಲ್ಲಿ ನಾವು ಸೆಲೆಕ್ಟ್ ಮಾಡಿ ಒಳ್ಳೆ ಸ್ಯಾರಿ ಕೊಡುವಂತ ಇದೊಂದು ಕಾನ್ಸೆಪ್ಟ್ ಅದು. ಸೊ ನಾನು ಹೇಳೋದು, ನೀವುಗಳು ವಿಜಯವಾಣಿ ಓದ್ತಾ ಇದ್ದೀರಿ. ಸೊ ನಿಮ್ಮ ಜೊತೆಗಿರೋರ್ನ, ನಿಮ್ಮ ನೆರೆಹೊರೆಯವ್ರನ್ನು ಕೂಡ ನೀವು ವಿಜಯವಾಣಿ ಓದ್ಲಿಕ್ಕೆ ಪ್ರೇರೇಪಣೆ ಕೊಡಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಸೊ ನಮ್ಮ ಬಂಪರ್ ಕಾರನ್ನ ಗೆಲ್ಲುವಂತ ಅವಕಾಶ ನಿಮಗೂ ಸಿಗ್ಲಿ. ಸೊ ಮುಂದಿನ ಸ್ಪರ್ಧೆನಲ್ಲಿ ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು.